18ನೇ ವರ್ಷಕ್ಕಾದ್ರೂ ಯಾವ ಕಾರಣಕ್ಕೆ ಗೆದ್ದುಬಿಟ್ರಪ್ಪ RCB ಕಪ್ಪನ್ನ ಅನ್ನುವ ರೀತಿಯಲ್ಲಿ ಮಾಡಿಬಿಟ್ರು ಜನ ಅತ್ಲಾಗೆ ಸರ್ಕಾರ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳ್ತಾ ಪ್ರಕರಣ ಇದೆಯಲ್ಲ, ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತದೆ. ರಾಜಕೀಯವಾಗಿಯೂ ಕೂಡ ಕೆಸರಚಾಟ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಯಾರು ಕಾರಣ, ಯಾರು ಹೊಣೆ, ಇದ್ರ ಬಗ್ಗೆನೇ ತನಿಖೆಯನ್ನ ಮಾಡಲಾಗ್ತದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID SP ಶುಭಾನ್ವಿತಾ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಾಗ್ತದೆ. DYSP ಗೌತಮ್ ಪುರುಷೋತ್ತಮ್ ತನಿಖಾಧಿಕಾರಿಗಳು ಶುಭಾನ್ವಿತಾ ಅವರ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತದೆ. ಅವರ ಟೀಮ್ನಲ್ಲಿ DYSP ಆಗಿರುವಂತ ಗೌತಮ್ ಅವರಿದ್ದಾರೆ, ಪುರುಷೋತ್ತಮ್ ಅವರಿದ್ದಾರೆ ತನಿಖಾಧಿಕಾರಿಗಳಾಗಿ. ಕಬ್ಬನ್ ಪಾರ್ಕ್ ಠಾಣೆಯಿಂದ ಕೇಸ್ ಫೈಲ್ ಅನ್ನ ವರ್ಗ ಮಾಡಲಾಗಿದೆ CIDಗೆ. ಇಂದು ಕಾಲ್ ತುಳ್ತಾ ನಡೆದ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾರೆ. ಗೇಟ್ ನಂಬರ್ 7, 19, 18, 16, 21 ಆ ಗೇಟ್ಗಳ ಬಳಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಅದರಲ್ಲೂ ಸ್ಪೆಷಲಿ ಗೇಟ್ ನಂಬರ್ 7 ಇದೆಯಲ್ಲ, ಅಲ್ಲೇ ಸುಮಾರು 7 ರಿಂದ 8 ಜನ ಸಾವನ್ನಪ್ಪಿದ್ದು ಕಾಲ್ ತುಳಿತದಿಂದ. ಆರೋಪಿಗಳನ್ನ ಕಸ್ಟಡಿಗೆ ಪಡಿಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. 4 ಜನರನ್ನ ಅರೆಸ್ಟ್ ಮಾಡಲಾಗಿದೆಯಲ್ಲ, ಅವರನ್ನ ವಿಚಾರಣೆ ಮಾಡ್ತಾರೆ. ಸೋಮವಾರ ಆರೋಪಿಗಳನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಬಿಕಾಸ್ ಇವತ್ತು ಬಕ್ರಿದ್ದು ರಜೆ ಇದೆ, ಇನ್ನ ಭಾನುವಾರ ಕೇಳಂಗೆ ಇಲ್ಲ. ಸೊ ಹೀಗಾಗಿ ಸೋಮವಾರ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ 4 ಆರೋಪಿಗಳು ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಅವರನ್ನ 19ನೇ ತಾರೀಕುವರೆಗೂ. ಸೊ ಹೀಗಾಗಿ ಸೋಮವಾರ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡಲಾಗುತ್ತೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳ್ತಾ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಕಾಲ್ ತುಳ್ತಾ ಸಂಭವಿಸಿದ ಗೇಟ್ ಬಳಿ CCTVಗಳನ್ನ ಪರಿಶೀಲನೆ ಮಾಡಲಾಗ್ತದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳ್ತಾ ಕೇಸ್ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಏನ್ ಸಿಗುತ್ತೆ ಕಾಲ್ ತುಳಿತದಲ್ಲಿ? ಎಲ್ಲರೂ ನೂಕುನುಗ್ಲಾಗಿ ಕೆಳಗಡೆ ಬಿದ್ದು ಸಾವನ್ನಪ್ಪಿರೋದು. ಬ್ಯಾರಿಕೇಡ್ ಎಳೆದು ರೈಡ್ ಮಾಡಿದಂಥವ್ರು ಯಾರು? ಅದ್ರ ಮೇಲೆ ಹತ್ತೋದಂಥವ್ರು ಯಾರು? ಅಲ್ಲಿನ ಕಂಬಗಳನ್ನು ಹತ್ತಿ ಕಿರಿಕ್ ಮಾಡಿದ್ದು ಯಾರು? ಗೇಟ್ ಬಳಿ ಜನರನ್ನ ರೊಚ್ಚಿಗೆ ಬಿಸಿದ್ದು ಯಾರು? ಈ ಪ್ರಶ್ನೆಗಳಿದಾವಲ್ಲ, ಈ ಆಂಗಲ್ನಲ್ಲಿ ಪ್ರಶ್ನೆಯನ್ನ ಅಂದ್ರೆ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಅಲ್ಲ, ಅಷ್ಟು ಜನರನ್ನ ಬಿಟ್ಟಿದ್ದೇ ತಪ್ಪು. ಫಸ್ಟ್ ಆಫ್ ಆಲ್ ಈಗ ಜನರ ಮೇಲೆ ಗೂಬೆ ಕೂರಿಸ್ತಾರೆ ಅಷ್ಟೇ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಯಾರು? ಮೊಬೈಲ್ ಕಳ್ಳತನ, ಸಾರ್ವಜನಿಕ ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಮೊಬೈಲ್ ಕಳ್ಳತನ ಆಗಿದೆ. ಆ ಸಂದರ್ಭದಲ್ಲೂ ಅಷ್ಟು ಜನ ಬಂದಿದ್ರಲ್ಲ, ಸಿಕ್ಕಿದ್ದೇ ಚಾನ್ಸು ಅಂತ ಸುಮಾರು ಒಂದು 250 ಕೇಸ್ಗಳು ದಾಖಲಾಗಿದೆ. 250ಕ್ಕೂ ಹೆಚ್ಚು ಜನರ ಮೊಬೈಲ್ ಪಿಕ್ ಪಾಕೆಟ್ ಆಗಿದೆ. ಅಲ್ಲಿ ಮೊಬೈಲ್ ಕಳ್ಳತನ ಆಗಿದೆ. ಸಾರ್ವಜನಿಕ ವಸ್ತುಗಳಿಗೂ ಕೂಡ ಹಾನಿಯಾಗಿದೆ. ಈ ಸಂಬಂಧಕ್ಕೆಲ್ಲ ವಿಡಿಯೋ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತದೆ. ಸರಿಯಾದ ಭದ್ರತೆ, ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ರೆ ಇದೆಲ್ಲ ಹಾಗೆ ಆಗುತ್ತೆ. ಯಾವುದೇ ಪ್ರೋಗ್ರಾಮ್ ತಗೊಂಡ್ರು ಕೂಡ ಇದೆಲ್ಲ ಹಾಗೆ ಆಗುತ್ತೆ, ಅದು ಸಾಮಾನ್ಯ. ಸೊ ಇದು ಹೇಗಾಯ್ತು ಅಂತ ಈಗ ತನಿಖೆ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಲಿಕ್ಕೆ ಸಿದ್ಧತೆ ಅಂತ ಈಗಾಗಲೇ ಹಲವು ಫುಟೇಜ್ ಪಡೆದಿರುವಂತ ಕಾಕಿ ಸೋಷಿಯಲ್ ಮೀಡಿಯಾ ವಿಡಿಯೋಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಯಾವ ರೀತಿಯಾಗಿ ಈಗ ತನಿಖೆ ನಡೀತಾ ಇದೆ? ಯಾವ ಹಂತಕ್ಕೆ ಬಂದಿದೆ? ಯಾವಾಗ ಈಗ ಏನು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ ಅಂತ? ಪೃಥ್ವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಪ್ರಕರಣ CIDಗೇನೋ ಹಸ್ತಾಂತರ ಆಗಿರುವಂತದ್ದು. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ CID ಅಧಿಕಾರಿಗಳು ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ತೆರಳಿ ಅಲ್ಲಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನು ಏನು ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ರು, ಕಂಪ್ಲೀಟ್ ಆಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನ ಸಮೇತ ಕೇಸ್ ಫೈಲ್ ಅನ್ನು ಕೂಡ ಅಷ್ಟೇ CID ಕಚೇರಿಗೆ ತಗೊಂಡೋಗಿದ್ದಾರೆ. CID ಕಚೇರಿಯಲ್ಲಿ ಕೂಡ ಅಷ್ಟೇ ತಡರಾತ್ರಿ ಒಂದಷ್ಟು CCTV ಫುಟೇಜಸ್ ಆಗಿರ್ಬೋದು, ಮತ್ತು ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಮತ್ತು ಮಹಾಜರು ಪ್ರಕ್ರಿಯೆ ಆದಂತಹ ವೇಳೆಯಲ್ಲಿ ಸಿಕ್ಕಂತಹ ಒಂದಷ್ಟು ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆ ಆದಂತಹ ಬಳಿಕ ಇವತ್ತು CID ಅಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ಯಾವ್ಯಾವ ಗೇಟ್ಗಳಲ್ಲಿ ಕಾಲ್ ತುಳಿತ ಆಗಿತ್ತು, ಎಲ್ಲೆಲ್ಲಿ ಸಾವು ನೋವಾಗಿತ್ತು ಅಲ್ಲಿ ಪರಿಶೀಲನೆ ಮಾಡುವಂತದ್ರ ಜೊತೆಗೆ ಇವರು ಕೂಡ ಅಷ್ಟೇ ಮತ್ತೊಂದು ಮಹಾಜರು ಪ್ರಕ್ರಿಯೆಯನ್ನು ಕೂಡ ಅಷ್ಟೇ ಮಾಡ್ಕೊಳ್ತಾರೆ. ಇದೆಲ್ಲ ಆದಂತಹ ಬಳಿಕ ಒಂದಷ್ಟು ಜನರಿಗೆ ನೋಟಿಸ್ ಕೊಡೋದಕ್ಕೂ ಕೂಡ ಅಷ್ಟೇ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ CID ಟೀಮ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ KSCA ಅವರು ಏನು 3 ಜನ ಇದ್ರು ನಿನ್ನೆ, ಆ 3 ಜನರು ಕೂಡ ಅಷ್ಟೇ ಹೈಕೋರ್ಟ್ಗೆ ಹೋಗಿದ್ರು. ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಹೈಕೋರ್ಟ್ ಕೂಡ ಅಷ್ಟೇ ಆದೇಶ ಕೊಡ್ತು. ಆದ್ರೆ ಪೊಲೀಸರಿಗೆ ಸಹಕಾರವನ್ನ ಕೊಡಬೇಕು, ಈ ಕೇಸ್ ಮುಗಿಯೋರ್ಗೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ವ್ಯಾಪ್ತಿ ಬಿಟ್ಟು ಹೋಗಬಾರದು ಅಂತ ಕೂಡ ಹೈಕೋರ್ಟ್ ಹೇಳಿತ್ತು. ಆ ಒಂದು ಕಾರಣಕ್ಕೋಸ್ಕರನೇ KSCA ಸೆಕ್ರೆಟರಿ ಆಗಿರ್ಬೋದು ಅಥವಾ ಅವರ ಒಂದು ಡೈರೆಕ್ಟರ್ ಆಗಿರ್ಬೋದು, ಅವ್ರಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಕೊಡೋದಕ್ಕೂ ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ರೆ ಬಹುತೇಕ ಅದನ್ನ ಇವತ್ತೇ ಸರ್ವ್ ಮಾಡುವಂತ ಸಾಧ್ಯತೆಗಳು ಒಂದು ಕಡೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ ನಿನ್ನೆ ನಿಖಿಲ್ ಸೋಸ್ಲೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಇಡೀ ದಿನ ಎನ್ಕ್ವೈರಿ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಸಾವಿನ ಪೋಸ್ಟ್ ಅನ್ನುವಂತಹದ್ದು
ಮಾಡಿದಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ನಿಖಿಲ್ ಸೋಸ್ಲೆ RCB ಪೇಜ್ ನಲ್ಲಿ ನಾನು ಯಾವುದೇ ರೀತಿಯಾದಂತಹ ಪೋಸ್ಟ್ ಅನ್ನು ಕೂಡ ಮಾಡಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಒಂದು ಪೋಸ್ಟ್ ಆಗುತ್ತೆ, ವಿಕ್ಟರಿ ಪೀರಿಯಡ್ ಇದೆ ಅಂತ ಹೇಳ್ಕೊಂಡು, ತದನಂತರ 11 ಗಂಟೆ ಸುಮಾರಿಗೆ ಮತ್ತೊಂದು ಪೋಸ್ಟ್ ಆಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 3:15 ಎಲ್ಲರೂ ಕೂಡ ಗ್ಯಾದರ್ ಆಗಿ ಸಂಭ್ರಮಾಚರಣೆಯನ್ನ ಮಾಡೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ರಿ ಅಂತ ಹೇಳ್ತಾರೆ. ಕೆಲವೊಂದು ಕಡೆ 2 ಪೋಸ್ಟ್ ಗಳಿಂದಲೇ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ರು ಅನ್ನುವಂಥದ್ದನ್ನ ಪೊಲೀಸರ ಅಭಿಪ್ರಾಯ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಪೋಸ್ಟ್ ಗಳನ್ನ ಮಾಡಿದಂತವ್ರು ಯಾರು ಅಂತೇಳಿ ನಿಖಿಲ್ ಸೋಸ್ಲೆನ ನಿನ್ನೆ ಇಡೀ ದಿನ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ನಿಖಿಲ್ ಸೋಸ್ಲೆ ಆ ಒಂದು ಪೋಸ್ಟ್ಗೂ ನನಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ, ಬದಲಾಗಿ RCB ಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದೀನಿ ಹೊರತು ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ನಾನು ಮಾಡ್ತಿಲ್ಲ ಅಂತ ಹೇಳಿದ್ರು. ಈ ಒಂದು ಕಾರಣಕ್ಕೋಸ್ಕರ ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸರು ಹಾಗಾದ್ರೆ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಿದ್ದಂತವ್ರು ಯಾರು, ಈ ರೀತಿಯಂತ ಪೋಸ್ಟ್ ಗಳನ್ನ ನೀವೇನಾದ್ರೂ RCB ಪೇಜ್ ಅಲ್ಲಿ ಏನಾದ್ರೂ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಯಾರು ಪರ್ಮಿಷನ್ ಅನ್ನು ಕೊಡಬೇಕಾಗಿರುತ್ತೆ ಅನ್ನೋ ವಿಚಾರಗಳನ್ನು ಕೂಡ ಅಷ್ಟೇ ಪ್ರಶ್ನೆ ಮಾಡಿದ್ರು. ಆದ್ರೆ ಇದಕ್ಕೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಉತ್ತರವನ್ನು ನಿಖಿಲ್ ಸೋಸ್ಲೆ ನಿನ್ನೆ ಕೊಟ್ಟಿಲ್ಲ. ಆ ಒಂದು ವೇಳೆಯಲ್ಲಿ ಅಕ್ಯೂಸ್ಡ್ 24 ಗಂಟೆ ಒಳಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕಾಯ್ತು, ಪ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರೆ ಮುಂದಿನ ತನಿಖೆಯನ್ನ CID ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೊಟ್ಟಿದೆ. ಬಹುತೇಕ ಇವತ್ತು ರಜೆ ಇದೆ, ನಾಳೆ ರಜೆ ಇರುವಂತ ಕಾರಣಕ್ಕೋಸ್ಕರ CID ಅಧಿಕಾರಿಗಳು ಸೋಮವಾರದಂದು ಓಪನ್ ಕೋರ್ಟ್ ನಲ್ಲಿ ಬಾಡಿ ವಾರೆಂಟ್ ನ ಮೇಲೆಗೆ ನಿಖಿಲ್ ಸೋಸ್ಲೆ ಸೇರಿದಂತೆ ಉಳಿದಂತ ಆರೋಪಿಗಳನ್ನ ಕೂಡ ಅಷ್ಟೇ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಸಾವಿನ ಪೋಸ್ಟ್ ನ ಬಗ್ಗೆ ಕೂಡ ಎನ್ಕ್ವೈರಿ ಆಗುತ್ತೆ, ಮತ್ತೊಂದು ಕಡೆ ಭದ್ರತಾ ಲೋಪಗಳ ಬಗ್ಗೆ ಕೂಡ CID ಅಧಿಕಾರಿಗಳು ಈ ವಿಚಾರಣೆಯನ್ನ ಮಾಡ್ತಾರೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.